ನಮಸ್ತೆ ಎಲ್ಲರಿಗೂ. ನಾವು GPSTR ಪರೀಕ್ಷೆಗೆ ಸಂಬಂಧಿಸಿದಂತಹ 8ನೇ ತರಗತಿಯ ಶಿಲಾಗೋಳ ಪಾಠದಲ್ಲಿ ಬರುವಂತಹ 3-4 ಅಂಕದ ಪ್ರಶ್ನೋತ್ತರಗಳನ್ನು ಸರಣಿಯನ್ನು ನೋಡ್ತಾ ಇದ್ವಿ. ಇದುವರೆಗೂ 20 ಪ್ರಶ್ನೆಗಳಿಗೆ 3-4 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸಿಯಾಗಿತ್ತು. ಈಗ 21ನೇ ಪ್ರಶ್ನೆಯನ್ನು ನೋಡೋಣ. 21ನೇ ಪ್ರಶ್ನೆ, ಹಿಮನದಿಯ ಸವೆತ, ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯಗಳಿಂದುಂಟಾಗುವ ಭೂಸ್ವರೂಪಗಳಾವುವು? ಹಿಮನದಿಯ ಸವೆತ ಕಾರ್ಯ ಪಾರ್ಶ್ವಕೊರೆತವಾಗಿರುವುದು. ಇದರಿಂದ ಉಂಟಾಗುವ ಭೂಸ್ವರೂಪಗಳೆಂದರೆ ಹಿಮಾಗಾರ, ಗಿರಿಶೃಂಗ, ಪರ್ವತ ಕಟಕ, ಶಿಲಾಸೋಪಾನ, ಯು ಆಕಾರದ ಕಣಿವೆ, ತೂಗು ಕಣಿವೆ ಇತ್ಯಾದಿ. ಹಿಮನದಿಯು ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯಗಳನ್ನು ಒಟ್ಟಿಗೆ ನಿರ್ವಹಿಸುವುದು. ಇದರಿಂದ ಶಿಲಾನಿಚಯಗಳು, ಸರ್ಪಾಕಾರದ ದಿಣ್ಣೆಗಳು, ರೆವೆ ಮೈದಾನಗಳು, ತ್ರಿಕೋನಾಕೃತಿಯ ದಿಣ್ಣೆಗಳು ಹಾಗೆ ಹಿಮಜಲ ಪ್ರವಾಹ ಮೈದಾನಗಳು ಮುಂತಾದ ಭೂಸ್ವರೂಪಗಳು ಉಂಟಾಗುತ್ತವೆ. 22ನೆಯ ಪ್ರಶ್ನೆ, ಶಿಲಾನಿಚಯ ಎಂದರೇನು? ಶಿಲಾನಿಚಯದ ವಿಧಗಳಾವುವು? ಶಿಲಾನಿಚಯಗಳು ಹಿಮನದಿ ಸವಕಳೀಕರಣ ಪ್ರದೇಶದಲ್ಲಿ ಕಂಡುಬರುವ ಅತಿ ಮುಖ್ಯ ಭೂಸ್ವರೂಪಗಳು ಆಗಿವೆ. ಶಿಲಾನಿಚಯಗಳು ಸಂಚಯಿತಗೊಂಡಿರುವ ಸ್ಥಳದ ಆಧಾರದಿಂದ 4 ವಿಧಗಳಾಗಿ ವಿಂಗಡಿಸಬಹುದು. ಅವು: 1. ಪಾರ್ಶ್ವ ಶಿಲಾನಿಚಯ. ಹಿಮನದಿಯ ಕಣಿವೆಯುದ್ದಕ್ಕೂ ಎರಡೂ ದಡಗಳಲ್ಲಿ ಶಿಲಾವಸ್ತುಗಳು ಸಂಚಯವಾಗುವುದೇ ಪಾರ್ಶ್ವ ಶಿಲಾನಿಚಯ. 2. ಮಧ್ಯ ಶಿಲಾನಿಚಯ. ಎರಡು ಹಿಮನದಿಗಳು ಸಂಧಿಸಿದಾಗ ಅವುಗಳ ಪಾರ್ಶ್ವ ಶಿಲಾನಿಚಯಗಳು ಪರಸ್ಪರ ಒಗ್ಗೂಡಿದ್ದು ಇವನ್ನು ಮಧ್ಯ ಶಿಲಾನಿಚಯ ಎನ್ನುವರು. 3. ತಳದ ಶಿಲಾನಿಚಯ. ಹಿಮನದಿಯ ಕಣಿವೆಯ ತಳಭಾಗದಲ್ಲಿ ಶಿಲಾವಸ್ತುಗಳು ಸಂಚಯವಾಗುವುದು. 4. ಅಂತ್ಯ ಶಿಲಾನಿಚಯ. ಇವು ಹಿಮನದಿಯ ಅಂತ್ಯಭಾಗದಲ್ಲಿ ಸಂಚಯಗೊಳ್ಳುತ್ತವೆ. 23ನೆಯ ಪ್ರಶ್ನೆ, ಅಂತರ್ಜಲ ಎಂದರೇನು? ಚಿಲುಮೆಗಳ ವಿಧಗಳಾವುವು? ಭೂಮಿಯ ಮೇಲೆ ಬೀಳುವ ಮಳೆಯ ನೀರಿನ ಸ್ವಲ್ಪ ಭಾಗವು ಇಂಗಿ ಒಳಸೇರುವುದು. ಹೀಗೆ ಒಳಪದರಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಅಂತರ್ಜಲ ಎನ್ನುವರು. ಈ ರೀತಿಯಾಗಿ ಸಂಗ್ರಹವಾಗಿರುವಂತಹ ಅಂತರ್ಜಲ ಸ್ವಾಭಾವಿಕವಾಗಿ ಹೊರಬೀಳುವುದನ್ನೇ ಚಿಲುಮೆ ಅಂತ ಹೇಳಿ ಕರಿತೀವಿ. ಚಿಲುಮೆಗಳ ವಿಧಗಳು 5 ರೀತಿಯಾಗಿದ್ದಾವು. 1. ನಿರಂತರ ಚಿಲುಮೆಗಳು. ವರ್ಷದ ಎಲ್ಲ ಕಾಲದಲ್ಲಿಯೂ ನಿರಂತರವಾಗಿ ನೀರು ಹೊರಬೀಳುವುದು. ನಿಯತಕಾಲಿಕ ಚಿಲುಮೆ. ಇಲ್ಲಿ ವರ್ಷದ ಕೆಲವು ಕಾಲ ಅಂದರೆ ಮಳೆಗಾಲದಲ್ಲಿ ಮಾತ್ರ ನೀರು ಹೊರಬೀಳುವುದು. 3. ಬಿಸಿ ನೀರಿನ ಚಿಲುಮೆಗಳು. ಈ ಬಿಸಿ ನೀರಿನ ಚಿಲುಮೆಗಳಲ್ಲಿ ಬಿಸಿ ನೀರು ಹೊರಬೀಳುತ್ತೆ. ಇವು ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಕಂಡುಬರ್ತವು. 4ನೇದು ಬಿಸಿ ನೀರಿನ ಬುಗ್ಗೆಗಳು. ಅಂದರೆ ಇಲ್ಲಿ ಬಿಸಿ ನೀರು ನೀರಾವಿಯೊಡನೆ ಆಗಿಂದಾಗ್ಗೆ ಸಾಕಷ್ಟು ಎತ್ತರದವರೆಗೆ ಚಿಮ್ಮುವುದು. ಉದಾಹರಣೆಗೆ USA ಓಲ್ಡ್ ಫೇತ್ಫುಲ್ ಗೇಜರ್. ಇನ್ನು 5ನೇದು ಆರ್ಟಿಸಿಯನ್ ಬಾವಿ. ಇಲ್ಲಿ ನೀರು ಸ್ವಾಭಾವಿಕವಾಗಿ ಹೊರಬೀಳದಿದ್ದಾಗ ಪ್ರವೇಶಶಿಲೆಯವರೆಗೆ ರಂಧ್ರವನ್ನು ಕೊರೆದಾಗ ನೀರು ಸ್ವಾಭಾವಿಕವಾಗಿ ಚಿಮ್ಮುವುದು. ಇವೇ ಆರ್ಟಿಸಿಯನ್ ಬಾವಿಗಳು. ಇವು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಂಡುಬರ್ತವು. ಇನ್ನು 24ನೇ ಪ್ರಶ್ನೆ, ಲೂಯಿಸ್ ಎಂದರೇನು? ಮಾರುತದ ಕಾರ್ಯದಿಂದ ನಿರ್ಮಿತವಾಗುವ ಮುಖ್ಯ ಭೂಸ್ವರೂಪಗಳು ಯಾವುವು? ಮರುಭೂಮಿಗಳ ಅಂಚಿನಲ್ಲಿ ನುಣುಪಾದ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡ ಪ್ರದೇಶವನ್ನು ಲೂಯಿಸ್ ಎನ್ನುವರು. ಉದಾಹರಣೆಗೆ ಚೈನಾದ ಲೂಯಿಸ್ ಮೈದಾನ. ಈ ಮಾರುತದ ಕಾರ್ಯದಿಂದ ನಿರ್ಮಿತವಾಗುವಂತಹ ಮುಖ್ಯ ಭೂಸ್ವರೂಪಗಳು ಯಾವುವು ಅಂತ ಹೇಳಿದ್ರೆ, ನಾಯಿಕೊಡೆ, ಅಣಬೆ ಆಕಾರದ ಶಿಲೆ, ಶಿಲಾಪೀಠ, ಶಿಲಾದ್ವೀಪ, ಮರಳು ದಿಣ್ಣೆಗಳು, ನೀಳ ಮರಳು ದಿಣ್ಣೆ, ಅಡ್ಡ ಮರಳು ದಿಣ್ಣೆ, ಅರ್ಧ ಚಂದ್ರಾಕೃತಿಯ ಮರಳು ದಿಣ್ಣೆ ಮತ್ತು ಲೂಯಿಸ್ ಮೈದಾನಗಳು ಮೊದಲಾದವುಗಳು. ಇಲ್ಲಿಯವರೆಗೂ ನಾವು ಶಿಲಾಗೋಳ ಪಾಠಕ್ಕೆ ಸಂಬಂಧಿಸಿದಂತಹ 24 3 ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ಬಿಡಿಸಿಯಾಗಿದೆ. ಇದಿಷ್ಟು ಅಂದರೆ ಒಟ್ಟಾಗಿ 24 ಪ್ರಶ್ನೋತ್ತರಗಳು ಬರಬಹುದು ಶಿಲಾಗೋಳ ಆದ ಒಂದೇ ಪಾಠಕ್ಕೆ ಸಂಬಂಧಿಸಿದಂತೆ. ಜೊತೆಗೆ ಈ ಹಿಂದಿನ ಪ್ರಶ್ನೆಗಳೊಳಗೆ 3 ರಿಂದ 4 ಪ್ರಶ್ನೆಗಳು ಇದು ಒಂದೇ ಪಾಠದಿಂದನೇ
ಬಂದಿದ್ದವು. ನೆಕ್ಸ್ಟ್ ನಾವು 8ನೇ ತರಗತಿಯ ಮುಂದಿನ ಅಧ್ಯಾಯವಾದಂತಹ ವಾಯುಗೋಳದ ಬಗ್ಗೆ ಆ ಪಾಠದಲ್ಲಿ ಬರುವಂತಹ 3 ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.